ಆತ್ಮೀಯ H16 ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆದ್ಮೇಲೆ ನೀವು ನೆಟ್ನಲ್ಲಿ ಹೋದ್ರೆ ಎಲ್ಲ ಕಡೆ ಘರಾಕ್ 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 ಇವತ್ತು ಸಾಮಾಜಿಕ ಜಾಲತಾಣದ ದೊಡ್ಡ ಚರ್ಚೆ. ಇದು ಎಲಾನ್ ಮಸ್ಕ್ ಗೊತ್ತದ ನಿಮಗೆ ಯಾರಂತೇಳಿ, ಅಮೇರಿಕಾದ ಪ್ರೆಸಿಡೆಂಟ್ ಟ್ರಂಪರ ಅತ್ಯಂತ ಆತ್ಮೀಯ ಮಿತ್ರ, ಭಾರತದ ಹೊಸ ಕಾರ್ಪೊರೇಟ್, ಮೋದಿಜಿಯವರು ಸಹ ಅತ್ಯಂತ ಆತ್ಮೀಯ. ಆ ಎಲಾನ್ ಮಸ್ಕರ ಈ ಏನಪ್ಪ ಅಂತಂದ್ರೆ ಆ್ಯಪ್ ಘಾಕ್ ಎಕ್ಸ್ನಲ್ಲಿ ಬರ್ತವೆ. ಅವು ಆ್ಯಪ್ ಎಕ್ಸ್ ಅಲ್ಲ, ಅದರಲ್ಲಿ ಘಾಕ್ ಅನ್ನೋದು ಫೀಡ್ ಮಾಡಿದ್ದಾರೆ. ಇದೊಂದು ಯಂತ್ರ ಅಥವಾ ಕಂಪ್ಯೂಟರ್ ಮಾನವ ಅಂತಿರೋ ಇದು ChatGPT ಇದ್ದಂತೆ ಒಂದು ಚಾಟ್ ಬೋರ್ಡ್ ಆಗಿದೆ. ಇದಕ್ಕೆ ನೀವು ಯಾವುದೇ ಒಂದು ಪ್ರಶ್ನೆಯನ್ನು ಕೇಳಿದರೂ ಅದಕ್ಕೆ ಗೊತ್ತಿರುವಂತಹ ದತ್ತಾಂಶಗಳ ಸಂಗ್ರಹ ಮಾಡಿಕೊಂಡು ChatGPTಗಿಂತ ಗ್ರಾಕ್ ಉತ್ತಮವಾಗಿದೆ, ಅಂದರೆ ಉತ್ತಮವಾಗಿ ಕೆಲಸ ಮಾಡ್ತದೆ. ಅದಕ್ಕಿಂತಲೂ ಸಡನ್ ಆಗಿ ಯಾವುದೇ ವಿಷಯ ಕೇಳ್ಬೋದು ನೀವು, ಆ ವಿಷಯಕ್ಕೆ ಸಡನ್ ಉತ್ತರ. ಇದರಿಂದಾಗೆ ಇಂದಿನ ಸರ್ಕಾರಕ್ಕೆ, ಅದರಲ್ಲೂ ಮೋದಿ ಸರ್ಕಾರಕ್ಕೆ ದೊಡ್ಡ ಪ್ರಾಬ್ಲಮ್ ಬಂದಂಗೆ ಆಗಿಬಿಟ್ಟದ. ಎಲ್ಲ ಕಡೆಗೆ ಇದೇ ಮಾತು ಗ್ರಾಹಕದ ದಿನ. ಕಳೆದ 15 ದಿನಗಳಿಂದ ಇದು ದೊಡ್ಡ ಚರ್ಚೆ ನಡೀತದೆ. ಅದರಲ್ಲೂ ದೊಡ್ಡ ಮುಖ್ಯ ಪ್ರಶ್ನೆ ಏನಪ್ಪ ಅಂತಂದ್ರೆ, RSS ಸ್ವತಂತ್ರ ಸಂಗ್ರಾಮದಲ್ಲಿ ಭಾಗವಹಿಸುತ್ತೆ ಅಂತ ಪ್ರಶ್ನೆ ಮಾಡಿದ್ರೆ ಅದು ಇಲ್ಲ, ಯಾರೂ ಇಲ್ಲ ಅಂತ ಹೇಳ್ತದೆ. ವೀರ್ ಸಾವರ್ಕರ್ ಅವರು ಕ್ಷಮಾಪಣೆ ಪತ್ರ ಕೇಳಿದ್ರಾ ಅಂದರೆ 6 ಸಲ ಕೇಳಿದ್ರು ಅಂತ ಹೇಳ್ತಾ ಇದೆ. ಅದೇ ಕಾಲಕ್ಕೆ ಭಾರತದ ಮುಸ್ಲಿಮರು ದೇಶ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಹೇಳಿದರೆ ಅತಿ ಹೆಚ್ಚು ಪಾಲ್ಗೊಂಡಿದ್ದರು ಅಂತ ಉತ್ತರ ಕೊಡ್ತಾ ಇದೆ. ಹೀಗೆ ದೇಶದಲ್ಲಿ ಅತಿ ಹೆಚ್ಚು ಸುಳ್ಳು ಹೇಳುವ ರಾಜಕಾರಣಿ ಯಾರು ಹಿಂಗಂದ ತಕ್ಷಣ ಜೂಟ್ ಬೋಲೋ ಅನ್ನುವಂಥ ಮೋದಿ ಅವರು ಹೇಳ್ತದೆ ಅಂತೇಳಿ ಇತ್ತೀಚೆಗೆ ವರದಿಗಳು ಬರ್ತಾ ಇದ್ದ. ಹೀಗಾಗಿ ಗ್ರಾಹಕಿಗೆ ಎಲ್ಲರೂ ಪ್ರಶ್ನೆ ಮಾಡೋರು. ಇದರಿಂದಾಗೆ ಆಡಳಿತಾರೂಢ ಪಕ್ಷ BJPಗೆ ದೊಡ್ಡ ಮಾನಸಿಕ ಹಿಂಸೆ ಆಗ್ತಾ ಇದೆ. ಇಲ್ಲಿವರೆಗೆ ಹೇಗೋ ಕಂಟ್ರೋಲ್ ಮಾಡಿದ್ದಾರೆ ಸಾಮಾಜಿಕ ಜಾಲತಾಣವನ್ನು. ಅದನ್ನು ಕಂಟ್ರೋಲ್ ಮಾಡೋದನ್ನು ಸಹಯೋಗ್ ಪೋರ್ಟಲ್ ಅಂತ ಮಾಡಿದ್ದಾರೆ. ಆ ಪೋರ್ಟಲ್ ಏನಪ್ಪ ಅಂದರೆ ಇಂಥವು ಬಂದದಕ್ಕೆ ಆದೇಶ ಕೊಡುವಂಥದ್ದು ಅವ್ರಿಗೆ, ಇಂಥವ್ರು ನೀವು ಪಬ್ಲಿಷ್ ಮಾಡಬೇಡ್ರಿ ಅಂತೇಳಿ. ಅದು ಇದೇ ರೀತಿಯಾಗಿದ್ದು ಸಹಯೋಗ್ ಪೋರ್ಟಲ್ ಇದ್ದಿದ್ದು ಈ ಎಕ್ಸ್ ಕಾರ್ಪ್ ಅನ್ನುವಂಥ ಸಂಸ್ಥೆ, ಅದರದ್ದು ಮಾಲೀಕ ಯಾರಪ್ಪ ಅಂದ್ರೆ ಎಲಾನ್ ಮಸ್ಕ್. ಅವರಿಗೆ ನೋಟಿಸು ಕೊಟ್ಟದ ಈ ಎಕ್ಸ್ ಇದಕ್ಕೆ ಗ್ರಾಕ್ ಈ ಒಂದು ChatGPTಗೆ, ಅಂದರೆ ಇದನ್ನು ಮಾಡಬಾರ್ದು, ಇವೆಲ್ಲ ಬರುತ್ತಿರುವಂಥವು ಸುಳ್ಳುಗಳಿಂದ ಕೂಡಿದಾವ, ತಪ್ಪು ಮಾಹಿತಿ ಹರಡಾಗತ್ತೈತಿ ಅಂತೇಳಿ. ಅದಕ್ಕೆ ಅದು ಮತ್ತೆ ಉತ್ತರನೂ ಕೊಟ್ಟದ. ನಾವು ಸುಳ್ಳು ಮಾಹಿತಿಯನ್ನು ಹರಡೋದಿಲ್ಲ, ಆದರೂ ನನಗಿದ್ದನ್ನು ಹೇಳ್ತೀನಿ, ಸತ್ಯ ಹೇಳ್ತೀನಿ ಅಂತ ಹೇಳ್ತಾ ಇದೆ. ಮತ್ತು ನನ್ನ ವಿಷಯಗಳು ಮುಚ್ಚಿಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇದೊಂದು ವಂಡರ್ಫುಲ್ ಅನಿಸ್ಬಿಟ್ಟದ ಜನಕ್ಕೆಲ್ಲ, ಮತ್ತು ಅದೊಂದು ಮಜಾನು ಅನಿಸ್ಬಿಟ್ಟದ. ಅದಕ್ಕೆ ಇವತ್ತೇನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಅದಕ್ಕೆ ಅಷ್ಟೇ ಕೊಡಬೇಕು, ಅದನ್ನು ಪಬ್ಲಿಷ್ ಮಾಡಬಾರ್ದು ಅಂತೇಳಿ ನಮ್ಮ ಸಹಯೋಗ್ ಪೋರ್ಟಲ್ದವರು ಅದಕ್ಕೆ ಆದೇಶ ಮಾಡಿದಾಗ ಆ ಕಂಪ್ನಿಗೆ, ಎಲಾನ್ ಮಸ್ಕ್ ಕಂಪ್ನಿಗೆ ಆಗ ಈ ಮಾಹಿತಿ ಹಂಚಿಕೆಯನ್ನು ಮಾಡಬಾರ್ದು ಅನ್ನೋದಕ್ಕಾಗಿ ಅದರ ಸಲುವಾಗಿ ಇಲ್ಲಿ ಬೆಂಗಳೂರಿನ ಈ ಒಂದು ಏನಪ್ಪ ಅಂತಂದ್ರೆ ವಿಶೇಷ ಎಕ್ಸ್ ಕಾರ್ಪ್ ಕಂಪ್ನಿ ಇದ್ದಿದ್ದು ಹೈಕೋರ್ಟ್ ಮೆಟ್ಲೇರೆ. ಇದು ಏನಪ್ಪ ಅಂತಂದ್ರೆ 1969A ಅಡಿಯಲ್ಲಿ ಬರುತ್ತಿರುವಂಥ ನಮಗೇನು ಸ್ವತಂತ್ರ ಅದ, ಅದ್ರ ವಿರುದ್ಧವಾದಂಥ ಆದೇಶ ಆಗ್ಯದ. ಇದನ್ನು ತಡಿಬೇಕು ಅಂತೇಳಿ ಹೈಕೋರ್ಟ್ಗೆ ಹೋಗಿದ್ದಾರೆ. ಈ ತುರ್ತಕ್ಕೆ ತಡಿ ಹೇಳದಿದ್ದಾರೆ. ಇದು ನಡೆದಂಥದ್ದು. ಇದಕ್ಕಾಗಿ ಇವತ್ತು ಗ್ರಾಕ್ ಅನ್ನುತ್ತಿರುವಂಥ ಈ ಒಂದು ಬುದ್ಧಿಮತ್ತೆಯ ಯಂತ್ರ ಇವತ್ತು ಎಲ್ಲ ಕಡೆ ಚರ್ಚೆ. ಇದರಿಂದಾಗೆ ಈ ಒಂದು ಎಕ್ಸ್ ಆ್ಯಪನ್ನು ಏನಪ್ಪ ಅಂದ್ರೆ ವಿಶೇಷವಾಗಿ ತಡಿಬೇಕು, ಅದರಲ್ಲಿ ಈ ವಿಷಯವನ್ನು ತಡೆದ ಈ ಗ್ರಾಕದ ಒಂದು ವಿಚಾರ ಹಬ್ಸೋದು ಬಿಡಬೇಕು ಅಂತ ಆದೇಶ ಅಂತೂ ಬಂದದ. ಅದಕ್ಕೆ ಚಾಲೆಂಜ್ ಮಾಡಿದ್ದಾರೆ ಎಲಾನ್ ಮಸ್ಕ್ ಕಂಪ್ನಿಯವರು, ಅಲ್ಲಿ ಸಿಬ್ಬಂದಿ, ಅಲ್ಲಿ ಚೇರ್ಮನ್ರು ಮಾಡಿದ್ದಾರೆ. ಇನ್ನು ಯಾವ್ಯಾವ ರೂಪ ಪಡಿತದೆ ನೋಡಬೇಕು. ಈಗಾಗಲೇ ನಿಮಗೆ ಗೊತ್ತಿದ್ದಂಗೆ ಈ ಒಂದು 2000 ಇಸ್ವಿಯಲ್ಲೇ ಏನಪ್ಪ ಅಂತಂದ್ರೆ ಈ ಒಂದು ಅವಕಾಶ ಮಾಡಿಕೊಟ್ಟಿತ್ತು. 2000 ಇಸ್ವಿಯ ಕಲಂ 73 ಅಡಿಯಲ್ಲೇ ಇದನ್ನು ಪೋರ್ಟಲ್ ತಂದು
ಸರ್ಕಾರದ ವಿರೋಧವಾಗಿ ಏನಾದರೂ ಅಂಥ ಲೇಖಗಳು ಬರಲಿ ಏನೋ ಬಂದ್ರೆ ಅವ್ರು ತಡೆ ಹಿಡಿಯುವಂಥ ಒಂದು ಆದೇಶ ಕೊಡೋದಕ್ಕೆ ಅದು ತಡೆಯೋದಕ್ಕೆ ಅದು ಒಂದು ಕಾನೂನು ಮಾಡ್ಕೊಂಡಿದ್ರು. ಆ ಕಾನೂನಿಗೆ ಇವತ್ತು ಚಾಲೆಂಜ್ ಮಾಡ್ತಾ ಇದ್ದಾರೆ. ಇದನ್ನು ಇಲ್ಲಿ ಗಮನಿಸಬೇಕಾಗಿದೆ. ಒಟ್ಟಿನಲ್ಲೇ ಇಲ್ಲಿ ಈ ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಈ ಗ್ರೋಕ್ ಅಥವಾ ಈ ಒಂದು ChatGPT ನಮ್ಮ ಎಕ್ಸ್ ಮೂಲಕ ಬಂದಿದ್ದರಿಂದಾಗೆ ನಮ್ಮ ಇಲಾನ್ ಮಸ್ಕರ ಇದು ಒಂದು ತಿಕ್ಕಾಟ ಸ್ಟಾರ್ಟ್ ಆಗಿಬಿಟ್ಟಿದೆ ಆರಂಭದಲ್ಲಿ. ಇದು ಭಾರತ ಪ್ರಜಾಪ್ರಭುತ್ವ ದೇಶ ಹಾಗೆ ಹೀಗೆ ಏನೋ ನಾವೆಲ್ಲ ಮಾತಾಡ್ಕೊಳ್ತೀವಿ. ಅದರಲ್ಲೂ ಮೋದಿಜಿಯವರಂತೆ ಎಲ್ಲ ಹೋದಲ್ಲೇ ಗಾಂಧಿ ಅವ್ರನ್ನ ಇನ್ನುಳಿದವ್ರನ್ನ ವಿವೇಕಾನಂದ ನೆನೆಸ್ಕೊಂಡ ಭಾರತದಿದ್ದು ಪ್ರಜಾಪ್ರಭುತ್ವ ದೇಶಪ್ಪ ಬುನಾದಿ ಅದ ಭದ್ರ ಬುನಾದಿ ಅಂತ ಹೇಳ್ಕೊಳ್ತಾರೆ. ಆದರೆ ಇಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಇಲ್ಲ, ಪ್ರಶ್ನೆ ಮಾಡೋ ಸ್ವಾತಂತ್ರ್ಯ ಇಲ್ಲ ಅನ್ನುವಂಥದ್ದು ಈಗ ಇತ್ತೀಚೆಗೆ ಎದ್ದಂಥದ್ದು. ಅದರಲ್ಲೂ ಈ ಗ್ರೋಕ್ ಇದನ್ನು ಇಲ್ಲ ನೀವು ಬ್ಯಾನ್ ಮಾಡಬೇಕು, ನೀವು ಪ್ರಸಾರ ಮಾಡುವಾಗಿಲ್ಲ ಅಂದಾಗ ಸಹಜವಾಗಿ ಮತ್ತಷ್ಟು ಆ ಒಂದು ಎಲಾನ್ ಮಸ್ಕ್ ಚಾಲೆಂಜ್ ಮಾಡಿ ನಡೆದಿದ್ದು ಮುಂದಿನ ದಿನದಲ್ಲಿ ಎತ್ತು ಹೋಗ್ಬೋದು ಅಂತೇಳಿ. ಆದರೆ ಇಲ್ಲೊಂದಿಷ್ಟು ಸಮಸ್ಯೆಗಳು ಇದ್ದಾವೆ, ಇಲ್ಲಂತಲ್ಲ. ಉಳಿದ ದೇಶೀಯ ಈ ಜಾಲತಾಣಗಳಿಗೆ ಅಥವಾ ಇಲ್ಲಿ ಸಾಮಾಜಿಕ ಜಾಲತಾಣಗಳಿಗೆ ನಿರ್ದೇಶನ ನೀಡಿ ಈ ಪೋರ್ಟಲ್ ಇದ್ದಿದ್ದು ಸಹಯೋಗ ಪೋರ್ಟಲ್ ಇದ್ದು ಅವು ಕಾರ್ಯಕ್ರಮವನ್ನು ಬ್ಯಾನ್ ಮಾಡ್ತಾಯಿತ್ತು, ನಿಷೇಧ ಮಾಡ್ತಾಯಿತ್ತು. ಆದರೆ ಇದನ್ನು ಮಾಡಲಿಕ್ಕೆ ಸಾಧ್ಯನಾ ಅನ್ನೋದು ದೊಡ್ಡ ಪ್ರಶ್ನೆ. ಯಾಕಂದರೆ ಹೊಸ ಕಾರ್ಪೊರೇಟ್ ಭಾರತಕ್ಕೆ ಬಂದಿದ್ದಾನೆ ಎಲಾನ್ ಮಸ್ಕ್. ಸಾಕಷ್ಟು ಇಲ್ಲಿಯ ಈ ಒಂದು ಮೊನ್ನೆ ನೀವು ನೋಡಿರಬಹುದು, ವಿಶೇಷವಾಗಿ ಅವರ ಸ್ಟಾರ್ ಲಿಂಕ್ ಸಲುವಾಗಿ ಎರಡೂ ದೊಡ್ಡ ಕಂಪ್ನಿಗಳು, ಸೈತಾನ್ ಕಂಪ್ನಿಗಳು, ಒಂದು ಕಡೆ ನಮ್ಮ ರಿಲಯನ್ಸು, ಇನ್ನೊಂದು ಕಡೆ ಏರ್ ಇಂಡಿಯಾ, ಇವು ಎರಡೂಗಳನ್ನು ಒಂದು ರೀತಿ ಸ್ತಬ್ಧ ಮಾಡಿದಂಥವ್ರು, ಸರ್ಕಾರ ಹೇಳಿದಂಗೆ ಕೇಳ್ಕೊಂಡು ಹೋಗಿ ಮಾಡಿದವರು ಈ ಎಲಾನ್ ಮಸ್ಕ್ ಅವರು. ಇದಕ್ಕೆ ಕಾರಣ ಇಷ್ಟ ಟ್ರಂಪ್ ಅವ್ರ ಸಹಕಾರ ಸಹಾಯ. ಇದನ್ನು ಈ ಸಲ ಯಾವ ರೀತಿಯಾಗಿ ಎದುರಿಸ್ಬೋದು ಮೋದಿಯವರು ಅಂತ. ಯಾಕಂದರೆ ಅನೇಕ ಪ್ರಶ್ನೆಗಳು ಇವತ್ತು ಇದ್ದಾವೆ, ಅನೇಕ ಪ್ರಶ್ನೆಗಳು ಇವತ್ತು ಈ ಆಡಳಿತದ ರಫೇಲ್ ನೀವು ಕೇಳಿದಿರಿ, ರಫೇಲ್ ಈ ಒಂದು ಏನಪ್ಪ ವಿಮಾನದ ಬಗ್ಗೆ, ಯುದ್ಧ ವಿಮಾನದ ಬಗ್ಗೆ, ಅದೇ ಕಾರಣಕ್ಕೆ ಇನ್ನೂ ಅನೇಕ ಈ ಒಂದು ಡಿಮಾನಿಟೈಸೇಷನ್ ನೋಟಿನ ಬಗ್ಗೆ ಆಗಿರ್ಬೋದು ಅನೇಕ ಸಚಿವಗಳೇ ಹೋಗಿದ್ದಾವೆ. ಮತ್ತು ಅನೇಕ ಮಾತುಗಳನ್ನು ಹೇಳಿದ್ದಾರೆ, ಗ್ಯಾರಂಟಿ ಕೊಟ್ಟಿದ್ದಾರೆ ನಮ್ಮ ಮೋದಿಯವರು. ಅವುಗಳ ಬಗ್ಗೆ ಚರ್ಚೆ ಆಗಿರ್ಬೋದು, ಗಂಗಾ ನದಿ ಸ್ವಚ್ಛತೆ ಬಗ್ಗೆ ಆಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ಪ್ರಶ್ನೆ ಕೇಳಿದಾಗ ಈಗಾಗಲೇ ತನ್ನ ದತ್ತಾಂಶ ಮೂಲಕ ತನ್ನ ಸಂಗ್ರಹ ಮಾಡ್ಕೊಂಥ ವಿಷಯನ ಸಡನ್ನಾಗಿ ಹೇಳಿ ತಕ್ಷಣವಂಥ ಈ ಒಂದು ಕೃತಕ ಬುದ್ಧಿಮತ್ತೆಯಿಂದಾಗಿ ಇವತ್ತು ದೊಡ್ಡ ಸಮಸ್ಯೆ ಆಗ್ಬೋದು ಅಂತ. ಯಾಕಂದರೆ ಪ್ರಜಾಪ್ರಭುತ್ವ ಹಂಗದಿರೋದು. ಪ್ರಜಾಪ್ರಭುತ್ವ ಅದರಲ್ಲಿ ಮುಖ್ಯವಾಗಿ ಮೀಡಿಯಾ, ಇವತ್ತು ಮೀಡಿಯಾ ಅಂತ ಮೋದಿ ಅವ್ರು ಏನು ಹೇಳ್ತಾರೆ ಅದಪ್ಪ ಅನ್ನುವಂಥ ಗೋಧಿ ಮೀಡಿಯಾಗೆ ಹೋಗ್ಬಿಟ್ಟದ. ಉತ್ತರವನ್ನು ಹೇಳಲಾರ ಸ್ಥಿತಿಗೆ ಬಂದಿದ್ಬಿಟ್ಟದ ಇವತ್ತು. ಇಂತಹ ಸಂದರ್ಭದಲ್ಲೇ ಎಲಾನ್ ಮಸ್ಕರ ಅಮೇರಿಕೆಯಲ್ಲಿ ಜನ್ಯವಾದಂತಹ ಸ್ವತಂತ್ರ ಮತ್ತು ಪ್ರಜಾಪ್ರಭುತ್ವ ಎರಡೂ ಜೊತೆಗಿದ್ದಂಥ ದೇಶ ಅದು. ಹೀಗಾಗಿ ಅವರು ಇಲ್ಲಿ ಎಷ್ಟು ಮಟ್ಟಿಗೆ ಈ ಬುದ್ಧಿಮತ್ತೆಯನ್ನು AI ಉಪಯೋಗಿಸಬಲ್ಲರು, ಅದಕ್ಕೆ ನಮ್ಮ ಮೋದಿ ಸರ್ಕಾರ ಎಷ್ಟು ಅವಕಾಶ ಕೊಟ್ಟಿತ್ತು ಅನ್ನೋದು ದೊಡ್ಡ ಪ್ರಶ್ನೆ ಇವತ್ತು ಎದ್ದುಬಿಟ್ಟದ. ಅದಕ್ಕಾಗಿ ಅವರು ಈಗಾಗಲೇ ನೋಟಿಸು ಕೊಟ್ಟಿದ್ದಾರೆ ಸಹಯೋಗ ಪೋರ್ಟಲ್ದಿಂದ. ಅದಕ್ಕೆ ಪ್ರತ್ಯೇಕವಾಗಿ ಹೈಕೋರ್ಟ್ಗೆ ಚಾಲೆಂಜ್ ಮಾಡಿದ್ದಾರೆ. ಅದಕ್ಕೆ ಏನಪ್ಪ ಅಂದರೆ ಇದೆಲ್ಲ ದೃಷ್ಟಿ ಇಟ್ಕೊಂಡು ಎಲಾನ್ ಮಸ್ಕರ ಈ ಕೃತಕ ಬುದ್ಧಿಮತ್ತೆ ಗ್ರಾಹಕ್ 3 ಬೇಟಾ ಎಂಬ ಚಾಟ್ಬೋರ್ಡ್ಗೆ ಸಂಬಂಧಿಸಿದಂಥ ಸ್ಪಷ್ಟೀಕರಣ ನೀಡುವಂತೆ ಭಾರತ ಸರ್ಕಾರವು ಎಕ್ಸ್ಗೆ ಮಾರ್ಚ್ 19 ನೋಟಿಸ್ ನೀಡಿದೆ. ನೀವು ಏನದಕ್ಕೆ ತಿಳಿಸಿದಾಗ ಅಂತೇಳಿ. ಅದಕ್ಕೆ ಈಗಾಗಲೇ ಅವರು ಖುದ್ದು ಏನಾಗಿದ್ದಾರಪ್ಪ ಅಂದ್ರೆ ಹೈಕೋರ್ಟ್ಗೆ ಹೋಗಿದ್ದಾರೆ. ಇನ್ನು ಹೈಕೋರ್ಟ್ನಲ್ಲಿ ಏನೇನು ಆಗ್ಬೋದು, ಎಂತ ಆಗ್ಬೋದು. ಯಾಕಂದ್ರೆ ಎಲಾನ್ ಮಸ್ಕ್ ಏನು ಸಾಮಾನ್ಯದವರಲ್ಲ, ಟ್ರಂಪರ ಬಲಗೈ ಬಂದರು, ಜೊತೆಗೆ ಆರ್ಥಿಕವಾಗಿ ಬದ್ಧರು, ಇನ್ನೊಂದು ದೇಶದಲ್ಲಿ ಇರುತ್ತಿರುವಂಥವ್ರು. ಅದಕ್ಕೆ ಅಮೇರಿಕಾ ಆದ ಈ ಒಂದು ಕಂಪ್ನಿಯನ್ನು ಯಾವ ರೀತಿಯಾಗಿ ಮೋದಿಯವರು ತಲೆ ಹಿಡಿಬೋದು, ತಲೆ ಹಿಡಿದ್ರೆ ಸಾಕಷ್ಟು ದುಷ್ಪರಿಣಾಮಗಳು ಆಗೋ ಸಾಧ್ಯತೆಗಳು ಇದ್ದಾವೆ. ಯಾಕಂದ್ರೆ ನಿಧಾನಕ್ಕೆ ಅಮೇರಿಕಾ ಭಾರತದ ದೋಸ್ತಿ ಮಾಡ್ಕೊಳ್ತಾ ಇದೆ, ತನ್ನ ತೆಕ್ಕಿಗೆ ತೆಗೆದುಕೊಳ್ತಾ ಇದೆ. ಈಗಾಗಲೇ ಅನೇಕ ಬ್ರಿಕ್ಸಿಂದ ಆಯಿತು, ಚೈನಾದಿಂದ ಆಯಿತು, ರಷ್ಯಾದಿಂದನೇ ಆಯಿತು, ಇನ್ನೂ ಎಲ್ಲ ದೇಶಗಳು ದೂರ ಸೇರ್ತಿರುವಂಥ ಈ ನಮ್ಮ ಭಾರತದ ರಾಜನೀತಿ ಮುಂದಿನ ದಿನದಲ್ಲಿ ಏನಾಗ್ಬೋದು. ಯಾಕಂದರೆ ಅಮೇರಿಕಲ್ಲಿ ಜಾರ್ತಾ ಇದ್ದಾರೆ ಅವರು. ಅಮೇರಿಕಲ್ಲಿ ಹೋದಾಗ ಇಂಥ ಒಬ್ಬ ಕೃತಕ ಬುದ್ಧಿಮತ್ತೆ ಮನುಷ್ಯನ ತಯಾರು ಮಾಡಿದ ಎಲಾನ್ ಮಸ್ಕನ್ನು ಎದುರು ಹಾಕ್ಕೊಂಡ್ರೆ ಏನಾದೀತು ಸರ್ಕಾರಕ್ಕಂತ. ಯಾಕಂದರೆ ಇವತ್ತು ಇಡೀ ದೇಶ ತುಂಬ ಬಡತನ ಹೆಚ್ಚಾಗಿದೆ, ದುಡ್ಡು ಖಾಲಿ ಆಗಿದೆ, ಖಜಾನೆ ಖಾಲಿ ಆಗಿದೆ ಅಂತ ಆರೋಪಗಳು ಬರ್ತಾ ಇದ್ದಾವೆ. ಯಾವುದಕ್ಕೂ ಇವತ್ತು ದುಡ್ಡು ಇಲ್ಲ ಅನ್ನೋ ಪ್ರಸಂಗ ನಿರ್ಮಾಣ ಆಗಿದೆ ಅಂತೇಳಿ. ಇಂಥ ಪ್ರಸಂಗದಲ್ಲಿ ಇದು ಸತ್ಯವನ್ನು ಹೇಳ್ತಾ ಹೋದ್ರೆ ಏನು ಗ್ರಾಹಕ ಅದಲ್ಲ ಕೃತಕ ಬುದ್ಧಿಯ ಮತ್ತು ಮನುಷ್ಯ ಅದಕ್ಕೆ ಏನಾದರೂ ಬ್ಯಾನ್ ಆದರೆ ನಿಶ್ಚಿತವಾಗಿಯೂ ಎರಡೂ ರಾಷ್ಟ್ರಗಳ ಮಧ್ಯದಲ್ಲೇ ಒಂದು ತಿಕ್ಕಾಟ ಸ್ಟಾರ್ಟ್ ಆಗ್ಬೋದು. ಮತ್ತು ಎಲಾನ್ ಮಸ್ಕ್ ಅವರಿಗೆ ಮುಖ್ಯವಾದ ಟ್ರಂಪ್ ಅವರಿಗೆ ಮೋದಿಯವರಲ್ಲ. ಮತ್ತು ಮೋದಿಯವರು ಈಗಾಗಲೇ ಸಾಲದ ಮುಳ್ಳೆಲ್ಲ ಬಿದ್ದು ಇಡೀ ಇಂಡಿಯನ್ಸು. ಹೀಗಾಗಿ 204 ಕೋಟಿಗಳು 204 ಲಕ್ಷ ಕೋಟಿಗಳು ಸಾಲ ಮಾಡ್ಕೊಂಡಿವಿ ನಾವೆಲ್ಲ. ಆ ಸಾಲ ಇವತ್ತು ನಿಧಾನಕ್ಕೆ GDP ಸಮ ಆಗಿರ್ತಾ ಇದೆ. ಇದರಿಂದಾಗಿ ಮತ್ತಷ್ಟು ಭಯ ನಮ್ಮ ಮೋದಿ ಸರ್ಕಾರಕ್ಕೂ ಆಯ್ತು, ಮೋದಿಯವರಿಗಾಯ್ತು, ಅವ್ರ ಸರ್ಕಾರಕ್ಕಾಯ್ತು ನೋಡೋದಿಲ್ಲ. ಇಂಥ ಸ್ಥಿತಿಯಲ್ಲೇ ಈ ಒಂದು
ಏನಪ್ಪ ಅಂತಂದ್ರೆ ಇರಾನ್ ಮಸ್ಕರ ಬೇಟಾ 3 ಬಂದಿದ್ದ ಇಲ್ಲಿ ಗಾಬರಿಗೊಳಿಸೋಂಗಾಗ್ಯದ ಬಿ ಜೆ ಪಿಗೆ ಮತ್ತು ಮೋದಿ ಅವರಿಗೆ. ಯಾಕೆ ಹಿಂದಿನ ಈ 10 ವರ್ಷದ ಆಡಳಿತ ಬಗ್ಗೆ ಏನಾದರೂ ಅದು ಒಂದಿಷ್ಟು ಕಾರ್ಯಕ್ರಮ ಮಾಡಿದರೆ ದೇಶದಲ್ಲಿ ಆಲ್ರೆಡಿ ಸ್ಪ್ರೆಡ್ ಔಟ್ ಆದ ಅನೇಕ ಮುಚ್ಚೋಗಿರುವಂಥ ಅನೇಕ ಘಟನೆ ಹೊರಬರೋ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ಇವತ್ತು ನೋಟಿಸ್ ಕೊಟ್ಟಿದ್ದಾರೆ. ಇನ್ನು ಹೈಕೋರ್ಟ್ ಏನು ಹೇಳ್ತದೆ ನೋಡೋಣ ಅಂತ ಹೇಳ್ತಾ ಇಲ್ಲಿವರೆಗಿನ ಈ ಒಂದು ಗ್ರಾಹಕ ಚರ್ಚೆ ಅಥವಾ ಕೃತಕ ಬುದ್ಧಿಮತ್ತೆಯ ಮನುಷ್ಯನ ಚರ್ಚೆ ಮಾಡಿದ್ದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸೋಕೆ ಹೋಗ್ಬೇಡ್ರಿ. S16 ನ್ಯೂಸ್ ಅರ್ಥಾತ್ ಸಿತಾರಾಮ್ ಇದು ಸತ್ಯದ ಕೈಗೆ ನೋಡಿ ವಂದನೆಗಳು.